ಮಕ್ಕಳೇ ಅಪ್ಪ ಅಮ್ಮನ ಮರೆತು ಸುಮ್ಮನಿದ್ದಾರೆ. ನೀನು ನೋಡಿದ್ರೆ ಚಿಕ್ಕ ಮಕ್ಳ ಥರ ಅಳ್ತಾ ಇದೆಯಲ್ಲ, ನಾವೇನು ಸುಮ್ಮನೆ ಇದ್ದೀವಮ್ಮ? ಹಗಲು ರಾತ್ರಿ ಅನ್ನೋದನ್ನ ಬಿಟ್ಟು ಹುಡುಕ್ತಾ ಇದೀವಲ್ಲ. ಅವ್ರು ಇದೇ ಊರ್ನಾಗ ಅವ್ರೆ ಅನ್ನೋ ವಿಷಯ ಗೊತ್ತಾಗಿ 5 ತಿಂಗಳಾತು. ಆ ಚಾಂಡಾಳಿ ತಾರ ಅವರಿಬ್ರು ಯಾವ ಗತಿಲಿಟ್ಟವಳೋ ಏನೋ. ಅಮ್ಮ, ಅವಳು ಯಾವ ಮನೇಲಿ ಇದ್ದಾಳೋ, ಯಾವ ಏರಿಯಾದಲ್ಲಿ ಇದ್ದಾಳೋ ಒಂದು ಗೊತ್ತಾಗ್ತಿಲ್ಲ ಅಮ್ಮ. ಅವರಿಬ್ರು ಹುಡ್ಕಕ್ಕೆ 5 ತಿಂಗಳು ಬೇಕಾ ಮಗ? ನೀವಿಬ್ರು ಹೋಗಿರ್ತೀರಿ, ನಿಮ್ಗೇನ್ ಗೊತ್ತಾಯ್ತದೆ ಹೇಳು? ಮಕ್ಳು ಪ್ರತಿದಿನ ಸ್ಕೂಲ್ಗೆ ಹೋಗುವಾಗ ಪಪ್ಪ ಮಮ್ಮಿ ಬೇಕು ಅಂತ ಆಟ ಮಾಡ್ತವೆ. ರಾತ್ರಿ ಮನ್ಕೊಳ್ಳುವಾಗ ಅಜ್ಜಿ ನಮ್ ಪಪ್ಪ ಮಮ್ಮಿ ಬರಕ್ಕಿಲ್ವಾ ಅಂತ ಅಳ್ತವೆ ಕಳ್ಳ. ನಾನು ಅವ್ರ ಜೊತೆ ಅಳ್ತೀನಿ, ಅವು ಹತ್ಕೊಂಡು ಮಲ್ಕೊಳ್ತವೆ. ಮಗ, ಮಕ್ಕಳು ನಿನ್ಗೆ ಭಾಷೆ ಕೊಟ್ಟವ್ರೆ ನೋಡು. ಚಿಕ್ಕಪ್ಪ, ನಾವ್ ಅಳಕ್ಕಿಲ್ಲ, ಪಪ್ಪ ಮಮ್ಮಿ ಬೇಕು ಅಂತ ಆಟ ಮಾಡಕ್ಕಿಲ್ಲ ಅಂತ, ಅದಕ್ಕೆ ನಿಂತವ ಏನು ಕೇಳಕ್ಕಿಲ್ಲ. ಬೇಕಾದ್ರೆ ಅಶೋಕಪ್ಪನ ಕೇಳು ಯಾವ ಪಾಠ ಆಳ್ತವೆ ಅಂತ. ನೆಟ್ಟಗೆ 3 ತುತ್ತು ತಿನ್ನಕ್ಕಿಲ್ಲ ಕಳ್ಳ, ಸಾಕು ಅಂತ ಎದ್ದೋಯ್ತವೆ. ಮಕ್ಕಳು ಒಳ್ಳೊಳಗಡೆನೆ ಕೊರಗ್ತವೆ ಕಳ್ಳ. ನನ್ಗಂತೂ ಮಕ್ಕಳ ಮುಖ ನೋಡಕ್ಕಾಯ್ತಾ ಇಲ್ಲ. ಎತ್ಲಾಗಾದ್ರೂ ಹೊಂಟೋಗಮ್ಮ ಅಂತ ಅನ್ನಿಸ್ತಾ ಇದೆ. ನಮಸ್ಕಾರ ಡಾಕ್ಟರ್. ನೀವು ನಿಮಿಷ ಕೂತ್ಕೊಳ್ಳಿ, ನೀವು ಬನ್ನಿ. ಟೈಮಿಗೆ ಟ್ಯಾಬ್ಲೆಟ್ಸ್ ಕೊಟ್ಬಿಡಿ. ಥ್ಯಾಂಕ್ ಯು ಡಾಕ್ಟರ್. ಓಕೆ.